ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಂಡ್ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಯಾವುದೇ ಕ್ವಶನ್ಗಳಿರೋದಿಲ್ಲ ಕೊನೆಯಲ್ಲಿ. ಹಾಗೂ ನಾಳೆ ಭಾನುವಾರ ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ಸೋಮವಾರದಿಂದ ಭಾನುವಾರದನ್ನು ಸಹ ಕವರ್ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೇವೆ. ನಿಮ್ಮ ಕೆಲಸ ಇವತ್ತು ನಾಳೆ ರೆಸ್ಟ್ ಮಾಡೋದು, ರಿವೈಸ್ ಮಾಡೋದು, ಅದೇ ರೀತಿ ಸೋಮವಾರಕ್ಕೆ ಮತ್ತೆ ರೀಬೌನ್ಸ್ ಆಗೋದು. ಇವತ್ತಿನ ಮುಖ್ಯ ವಿಷಯಗಳನ್ನ ಗಮನಿಸ್ತಾ ಹೋಗೋಣ. ಮೊದಲನೇದು, Rubio hints at US exit if Ukraine peace deal stalls. ರಷ್ಯಾ, ಅಮೆರಿಕ, ಯುಕ್ರೇನ್ ಈ ಮೂರು ದೇಶಗಳ ನಡುವೆ ಆವಾಗ ಯುದ್ಧದ ಕುರಿತಾಗಿ ಬೇರೆ ಬೇರೆ ಬೆಳವಣಿಗೆಗಳು ನಡೀತಾ ಇರುತ್ತೆ. ಈ ವಿಷಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರುಬಿಯೋ ವಾರ್ಸ್ US ಮೈಟ್ ಲೀವ್ ಪೀಸ್ ಟಾಕ್ಸ್. ಅಮೆರಿಕ ಶಾಂತಿ ಮಾತುಕತೆಯಿಂದ ಹೊರಗುಳಿಯಬಹುದು ಅಂತ ರುಬಿಯೋ ಎಚ್ಚರಿಸಿದ್ದಾರೆ. ಯಾರು ರುಬಿಯೋ ಅಂತಂದ್ರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ. US Secretary of State Marco Rubio said that if there is no progress soon in ending the Russia-Ukraine war, US may stop trying to help with the peace deal. He said it is not our war and America has other things to focus on. ಅಂತಂದ್ರೆ ರಷ್ಯಾ ಯುಕ್ರೇನ್ ಯುದ್ಧವನ್ನ ಈಗ ಕೊನೆಗೊಳಿಸೋ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇದೆ. ಇದರಲ್ಲಿ ಯಾವುದೇ ಪ್ರಗತಿ ಕಂಡು ಬರದೇ ಇದ್ರೆ ಈ ಒಪ್ಪಂದಕ್ಕೆ ಸಹಾಯ ಮಾಡಲಿಕ್ಕೆ ಅಮೆರಿಕ ಮುಂದಾಗೋದಿಲ್ಲ. ಯಾಕಂತಂದ್ರೆ ಇದು ನಮ್ಮ ಯುದ್ಧ ಅಲ್ಲ, ರಷ್ಯಾ ಮತ್ತೆ ಯುಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧ. ಹಾಗಾಗಿ ನಮಗೆ ಇದ್ರ ಬಿಟ್ಟು ಬೇರೆ ಕೆಲಸ ತುಂಬಾ ಇದೆ, ನಾವು ಅದ್ರ ಮೇಲೆ ಫೋಕಸ್ ಮಾಡ್ತೇವೆ ಅಂತ ಮಾರ್ಕೋ ರೂಬಿಯೋ ಅವರು ಹೇಳಿದ್ದಾರೆ. ಲಾಸ್ಟ್ ಚಾನ್ಸ್ ಕಮಿಂಗ್ ಸೂನ್. Rubio mentioned that the next meeting in London could be the final chance to decide if peace talks will continue. He wants a clear decision within few days. ಅಂದ್ರೆ ಈಗ ನೆಕ್ಸ್ಟ್ ಕೊನೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಲಂಡನ್ ನಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆಯಲ್ಲಿ, ಮುಂದಿನ ಸಭೆಯಲ್ಲಿ ಈ ಶಾಂತಿ ಮಾತುಕತೆ ಮುಂದುವರಿಯುತ್ತಾ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಸ್ಪಷ್ಟ ನಿರ್ಧಾರವನ್ನು ತಿಳಿಸಬೇಕು ಅಂತ ರೂಬಿಯೋ ಅವರು ರಷ್ಯಾ ಮತ್ತೆ ಯುಕ್ರೇನ್ಗೆ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಇದಾದ ನಂತರ ಎಡಿಟೋರಿಯಲ್ ಇದೆ, ಇದನ್ನು ಸಹ ಡಿಸ್ಕಸ್ ಮಾಡ್ತೇವೆ. ಈ ಕಡೆ ಇಂಡಿಯಾ ಸ್ಲ್ಯಾಮ್ಸ್ ಢಾಕಾಸ್ ಡಿಸ್ಇಂಜಿನಸ್ ಕಾಲ್ ಆನ್ ಇಂಡಿಯಾ ಮುಸ್ಲಿಮ್ಸ್. ಭಾರತ ಮತ್ತೆ ಬಾಂಗ್ಲಾದೇಶದ ನಡುವಿನ ಒಂದು ಮಾತುಕತೆ ಅಂತಂದ್ರೆ, ಇಂಡಿಯಾ ಸ್ಟ್ರಾಂಗ್ಲಿ ರಿಪ್ಲೈ ಟು ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಏನ್ ಹೇಳಿತ್ತು ಅಂತಂದ್ರೆ, ಈಗ ವಕ್ಫ್ ಆಕ್ಟ್ ಬಂದಿದೆಯಲ್ವಾ, ಇದರಿಂದಾಗಿ ಎಷ್ಟೋ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಇಲ್ಲಿನ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಆ ರೀತಿಯ ಕೆಲವೊಂದು ಹೇಳಿಕೆಗಳನ್ನ ಬಾಂಗ್ಲಾದೇಶ ಕೊಟ್ಟಿತ್ತು. ಈಗ ಅದಕ್ಕೆ ಪ್ರತಿಯಾಗಿ ಇಂಡಿಯಾ ಕ್ರಿಟಿಸೈಸ್ಡ್ ಬಾಂಗ್ಲಾದೇಶ್ ಫಾರ್ ಟೆಲ್ಲಿಂಗ್ ಇಟ್ ಟು ಪ್ರೊಟೆಕ್ಟ್ ಇಂಡಿಯನ್ ಮುಸ್ಲಿಂ ರೈಟ್ಸ್. ಇಂಡಿಯಾ ಸ್ಯಾಡ್ ಬಾಂಗ್ಲಾದೇಶ್ ಶುಡ್ ಫೋಕಸ್ ಆನ್ ಇಟ್ಸ್ ಓನ್ ಮೈನಾರಿಟೀಸ್ ಇನ್ಸ್ಟೆಡ್ ಆಫ್ ಕಮೆಂಟಿಂಗ್ ಆನ್ ಇಂಡಿಯಾ. ಈಗ ಭಾರತದ ಮುಸ್ಲಿಮರ ಹಕ್ಕುಗಳನ್ನ ರಕ್ಷಿಸಿ ಅಂತ ಬಾಂಗ್ಲಾದೇಶ ಹೇಳಿದ್ದಕ್ಕೆ ಭಾರತ ಟೀಕಿಸ್ತಾ ಇದೆ. ಬಾಂಗ್ಲಾದೇಶ ಭಾರತದ ಬಗ್ಗೆ ಪ್ರತಿಕ್ರಿಯಿಸೋ ಬದಲು ತನ್ನ ದೇಶದ ಅಲ್ಪಸಂಖ್ಯಾತರ ಮೇಲೆ ಕೇಂದ್ರೀಕರಿಸಲಿ, ತನ್ನ ಕೆಲಸ ನೋಡಿಕೊಂಡ್ರೆ ಸಾಕೋದು ಅಂತ ಭಾರತ ಹೇಳ್ತಾ ಇದೆ. ಡಿಸ್ಅಗ್ರಿಮೆಂಟ್ ಓವರ್ ಮುರ್ಷಿದಾಬಾದ್ ವೈಲೆನ್ಸ್. ಬಾಂಗ್ಲಾದೇಶ್ ಡಿನೈಡ್ ದಟ್ ಇಟ್ಸ್ ಸಿಟಿಸನ್ಸ್ ವರ್ ಇನ್ವಾಲ್ವ್ಡ್ ಇನ್ ದ ರೀಸೆಂಟ್ ವೈಲೆನ್ಸ್ ಇನ್ ಮುರ್ಷಿದಾಬಾದ್. ವೆಸ್ಟ್ ಬೆಂಗಾಲ್ನಲ್ಲಿ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಹಿಂಸಾಚಾರ ನಡೆದಿದೆಯಲ್ವಾ, ಅದರಲ್ಲಿ ಬಾಂಗ್ಲಾದೇಶದ ಕೆಲವು ನಾಗರಿಕರ ಕೈವಾಡ ಇರಬಹುದು ಅನ್ನುವಂತ ಸುದ್ದಿ ಬಂದಿತ್ತು. ಈಗ ಅದನ್ನ ಬಾಂಗ್ಲಾದೇಶ ಅದನ್ನ ಒಪ್ಕೊಳ್ತಾ ಇಲ್ಲ, ಅದನ್ನು ನಿರಾಕರಿಸ್ತಾ ಇದೆ. ರಿಲೇಟೆಡ್ ಟು ವಕ್ಫ್ ಆಕ್ಟ್, ಇಂಡಿಯಾ ಡಿಸ್ಅಗ್ರೀಡ್ ಅಂಡ್ ರೈಸ್ಡ್ ಕನ್ಸರ್ನ್ಸ್ ಅಬೌಟ್ ಅಟ್ಯಾಕ್ಸ್ ಆನ್ ಮೈನಾರಿಟೀಸ್ ಇನ್ ಬಾಂಗ್ಲಾದೇಶ್. ಅದೇ ರೀತಿ ಭಾರತ ಸಹ ಇದರ ಬಗ್ಗೆ ಕಳವಳನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಕೆಲವೊಂದು ಸಾರಿ ದಬ್ಬಾಳಿಕೆಗಳು ಅಲ್ಲಿ ಆಗ್ತಾ ಇದೆಯಲ್ವಾ, ಅದರ ಬಗ್ಗೆ ಭಾರತ ನೋಡಿ, ನಿಮ್ ದೇಶದಲ್ಲಿ ಹೇಗಾಗ್ತಾ ಇದೆ, ನಮ್ಮ ದೇಶದ ಬಗ್ಗೆ ಹೇಳಿಕ್ ಬರಬೇಡಿ ಅಂತ ಭಾರತ ಹೇಳ್ತಾ ಇದೆ. ಇದಾದ ನಂತರ ಸ್ಟಿಯರಿಂಗ್ ದ ಡಿಕಾರ್ಬನೈಸೇಷನ್ ಆಫ್ ಇಂಡಿಯಾಸ್ ಲಾಜಿಸ್ಟಿಕ್ಸ್ ಸೆಕ್ಟರ್. ಲಾಜಿಸ್ಟಿಕ್ಸ್ ಅಂತಂದ್ರೆ ಸರಕು ಸಾಗಣೆ ವಲಯ. ಇಂಡಿಯಾಸ್ ಲಾಜಿಸ್ಟಿಕ್ಸ್ ಸೆಕ್ಟರ್ ನೀಡ್ ಟು ಗೋ ಗ್ರೀನ್ ಅಂತಂದ್ರೆ ಈ ವಲಯವನ್ನ ಪರಿಸರ ಸ್ನೇಹಿಯನ್ನಾಗಿ ಮಾಡಬೇಕಿದೆ. ಲಾಜಿಸ್ಟಿಕ್ಸ್ ಇಂಡಸ್ಟ್ರಿ ಇನ್ ಇಂಡಿಯಾ ಲೈಕ್ ಟ್ರಾನ್ಸ್ಪೋರ್ಟ್ ಅಂಡ್ ವೇರ್ ಹೌಸಿಂಗ್, ಈಗ ಸರಕು ಗೋದಾಮುಗಳನ್ನ ನಾವು ಬಳಸ್ತೇವೆ, ಸಾರಿಗೆ ವ್ಯವಸ್ಥೆ ಇದೆಲ್ಲ ಇದೆಯಲ್ವಾ, ಇಟ್ ಕಾಸಸ್ ಲಾಟ್ ಆಫ್ ಪೊಲ್ಯೂಷನ್. ಆ ಒಂದು ಇಂಡಸ್ಟ್ರಿಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಮಾಲಿನ್ಯ ಉಂಟಾಗ್ತಾ ಇದೆ. ಟು ರೀಚ್ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2070, 2070 ಹೊತ್ತಿಗೆ ನಿವ್ವಳ ಶೂನ್ಯ ಇಂಗಾಲ. ನಿವ್ವಳ ನೆಟ್ ಝೀರೋ ಅಂತಂದ್ರೆ ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಇಂಗಾಲ ಬಿಡುಗಡೆ ಆಗುತ್ತಲ್ವಾ, ಆ ಬಿಡುಗಡೆ ಆದಂತಹ ಎಲ್ಲ ಇಂಗಾಲ ಅಬ್ಸಾರ್ಬ್ ಆಗಬೇಕು ಸಸ್ಯಗಳ ಮೂಲಕ ಮತ್ತೆ ಬೇರೆ ಬೇರೆ ವಿಧಾನಗಳ ಮೂಲಕ. ಅದು ಅಬ್ಸಾರ್ಬ್ ಆದಾಗ ಎಮಿಟ್ ಆಗಿದೆ ಎಷ್ಟಿದೆಯೋ ಇನ್ನು ಅಷ್ಟೇ ರೀತಿದು ಅಬ್ಸಾರ್ಬ್ ಆಗ್ಬಿಟ್ರೆ ಆವಾಗ ಝೀರೋ ಆಗುತ್ತೆ. ಅದಕ್ಕೆ ನೆಟ್ ಝೀರೋ ಅಂತ ಕರೀತೇವೆ.
ಇದನ್ನ ಭಾರತ 2070 ಹೊತ್ತಿಗೆ ಸಾಧಿಸುವ ಗುರಿಯನ್ನ ಇಟ್ಕೊಂಡಿದೆ. ಗುರಿಯನ್ನ ತಲುಪಲಿಕ್ಕೆ ಇಟ್ ಮಸ್ಟ್ ಶಿಫ್ಟ್ ಟು ಕ್ಲೀನರ್ ಅಂಡ್ ಗ್ರೀನರ್ ಮೆಥಡ್ಸ್. ಆ ನಿವ್ವಳ ಶೂನ್ಯ ಇಂಗಾಲದ ಗುರಿಯನ್ನು ತಲುಪಲಿಕ್ಕೆ ಭಾರತ ಸ್ವಚ್ಛ ಮತ್ತೆ ಹಸಿರು ವಿಧಾನಗಳು ಅದಂದ್ರೆ ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳಬೇಕು. ರೋಡ್ ಟ್ರಾನ್ಸ್ಪೋರ್ಟ್ ಇಸ್ ದಿ ಬಿಗ್ಗೆಸ್ಟ್ ಪೊಲ್ಯೂಟರ್. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಾಲಿನ್ಯ ಉಂಟಾಗ್ತಾ ಇರೋದು ರಸ್ತೆ ಸಾರಿಗೆಯಿಂದ. ಟ್ರಕ್ಸ್ ಅಂಡ್ ರೋಡ್ ವೆಹಿಕಲ್ಸ್ ಕಾಸ್ ಮೋಸ್ಟ್ ಆಫ್ ದಿ ಪೊಲ್ಯೂಷನ್ ಇನ್ ದ ಲಾಜಿಸ್ಟಿಕ್ಸ್ ಸೆಕ್ಟರ್. ಯಾವುದರಲ್ಲಿ ಈ ಒಂದು ಸರಕು ಸಾಗಣೆ ವಲಯದಲ್ಲಿ, ಲಾಜಿಸ್ಟಿಕ್ಸ್ ವಲಯದಲ್ಲಿ ಟ್ರಕ್ಗಳು ಸಾಗಿಸ್ತಾವಲ್ವಾ ಬೇರೆ ಬೇರೆ ಕಡೆ, ರಾತ್ರಿ ಎಲ್ಲ ನೀವು ನೋಡಿರ್ಬಹುದು ಟ್ರಕ್ಗಳು ಓಡಾಡ್ತಾನೆ ಇರುತ್ತವೆ, ಮತ್ತೆ ರಸ್ತೆಯ ವಾಹನಗಳು, ಇದರಿಂದಾಗಿ ಹೆಚ್ಚಿನ ಮಟ್ಟದ ಮಾಲಿನ್ಯ ಉಂಟಾಗ್ತಾ ಇದೆ. ನ್ಯೂ ಐಡಿಯಾಸ್ ಲೈಕ್ ಎಲೆಕ್ಟ್ರಿಕ್ ಹೈವೇಸ್ ಅಂಡ್ ಯೂಸಿಂಗ್ ಟ್ರೈನ್ಸ್ ಮೋರ್ ಫಾರ್ ಗುಡ್ಸ್ ಕ್ಯಾನ್ ಹೆಲ್ಪ್ ರೆಡ್ಯೂಸ್ ದಿಸ್. ಮತ್ತೆ ಇದಕ್ಕೋಸ್ಕರ ರೈಲುಗಳನ್ನ ಮತ್ತೆ ವಿದ್ಯುತ್ ಹೆದ್ದಾರಿಗಳು ಎಲೆಕ್ಟ್ರಿಸಿಟಿ ಮೂಲಕ, ಮತ್ತೆ ಅದಾದ್ಮೇಲೆ ಸರಕುಗಳಿಗೋಸ್ಕರ ರೈಲುಗಳನ್ನ ಬಳಸೋದು, ಈ ಎಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದ್ದಾರೆ. ವಾಟರ್ ವೇಸ್ ಅಂಡ್ ವೇರ್ ಹೌಸಸ್ ಆಲ್ಸೋ ಮ್ಯಾಟರ್. ಇನ್ನು ಜಲಮಾರ್ಗ ಮತ್ತೆ ಗೋದಾಮುಗಳು, ಕೋಸ್ಟಲ್ ಶಿಪ್ಪಿಂಗ್, ಇನ್ಲ್ಯಾಂಡ್ ಬೋಟ್ಸ್ ಅಂಡ್ ಇವನ್ ಸ್ಟೋರೇಜ್ ವೇರ್ ಹೌಸಸ್ ಕ್ಯಾನ್ ಆಲ್ಸೋ ಬಿ ಮೇಡ್ ಕ್ಲೀನರ್ ಬೈ ಯೂಸಿಂಗ್ ಫ್ಯೂಯಲ್ ಲೈಕ್ LNG ಅಂಡ್ ರಿನ್ಯೂಯಬಲ್ ಎನರ್ಜಿ ಲೈಕ್ ಸೋಲಾರ್, ವಿಂಡ್. ಅದೇ ರೀತಿ ಜಲಮಾರ್ಗಗಳಲ್ಲಿ ಗೋದಾಮುಗಳು ಇದೆಲ್ಲ ಸಹ ಬಹಳ ಮುಖ್ಯ ಆಗಿದೆ. ಕರಾವಳಿಯಲ್ಲೂ ಸಾಗಣೆಗಳಾಗ್ತಾ ಇರುತ್ತೆ. ಒಳನಾಡಿನಲ್ಲಿ ದೋಣಿಗಳು ಅಂತಂದ್ರೆ ಸಮುದ್ರ ಪ್ರದೇಶ ಬಿಟ್ಟು ಈಗ ನದಿಗಳಿರುತ್ತೆ, ಮತ್ತೆ ಬೇರೆ ಬೇರೆ ಜಲಮಾರ್ಗಗಳನ್ನ ನೀವು ನೋಡಿರಬಹುದು, ಅಲ್ಲೂ ಸಹ ಯಾವ ರೀತಿ ವ್ಯವಸ್ಥೆಗಳಿದೆ, ಸರಕು ಸಾಗಣೆ ವ್ಯವಸ್ಥೆಗಳು, ಶೇಖರಣಾ ಗೋದಾಮುಗಳು. ಇಂತಹ ಸಂದರ್ಭದಲ್ಲಿ ನಾವು LNG, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಮುಂತಾದ ಇಂಧನಗಳನ್ನ ಬಳಸಬೇಕು. ಅದೇ ರೀತಿ ಪರಿಸರ ಸ್ನೇಹಿಯಾದ ಸೌರಶಕ್ತಿ ಮತ್ತೆ ಪವನ ಶಕ್ತಿ, ಗಾಳಿ ಇದೆಲ್ಲವನ್ನ ಬಳಸೋದ್ರ ಮೂಲಕ ಪರಿಸರವನ್ನ ಇನ್ನಷ್ಟು ಸ್ವಚ್ಛವಾಗಿ ಇಡಬಹುದು. ಗೋಯಿಂಗ್ ಗ್ರೀನ್ ಬೂಸ್ಟ್ ಗ್ರೋತ್ ಟು. ಪರಿಸರ ಸ್ನೇಹಿ ಆಗೋದ್ರಿಂದ ಬೆಳವಣಿಗೆ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಮೇಕಿಂಗ್ ಲಾಜಿಸ್ಟಿಕ್ಸ್ ಎಕೋ ಫ್ರೆಂಡ್ಲಿ ಇಸಂಟ್ ಜಸ್ಟ್ ಗುಡ್ ಫಾರ್ ನೇಚರ್. ಕೇವಲ ಪರಿಸರಕ್ಕೆ ಮಾತ್ರ ಅಲ್ಲ ಇದರಿಂದ ಉಪಯೋಗ ಆಗ್ತಾ ಇರೋದು, ಇಟ್ ಆಲ್ಸೋ ಮೇಕ್ಸ್ ದಿ ಸಿಸ್ಟಮ್ ಸ್ಟ್ರಾಂಗರ್. ಅಂತಂದ್ರೆ ಇದರಿಂದಾಗಿ ಪರಿಸರದ ಜೊತೆ ನಮ್ಮ ಇಡೀ ವ್ಯವಸ್ಥೆ ಇನ್ನಷ್ಟು ಬಲಗೊಳ್ಳುತ್ತಾ ಹೋಗುತ್ತೆ. ಚೀಪರ್, ಕೈಗೆಟುಕುವ ದರದಲ್ಲಿ ಉತ್ಪನ್ನಗಳು ಸಿಗುತ್ತೆ. ಅಂಡ್ ಮೋರ್ ರೆಡಿ ಫಾರ್ ದಿ ಫ್ಯೂಚರ್, ಸುಸ್ಥಿರವಾದಂತಹ ಉತ್ತಮವಾದ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೌ ಇಸ್ ದ ಬೆಸ್ಟ್ ಟೈಮ್ ಟು ಮೇಕ್ ದಿಸ್ ಚೇಂಜಸ್. ಅದಕ್ಕೆ ಒಳ್ಳೆಯದಕ್ಕೆ ಹೇಳ್ತಾರಲ್ವ, ಶುಭಸ್ಯ ಶೀಘ್ರಂ ಅಂತ ಒಂದು ಮಾತು ಬರುತ್ತೆ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇದೇ ಸರಿಯಾದ ಸಮಯ. ಹಾಗಾಗಿ ನೌ ಇಸ್ ದ ಟೈಮ್, ಈ ಕ್ಷಣವೇ ಅದಕ್ಕೆ ಸರಿಯಾದ ಸಮಯ. ಹಾಗಾಗಿ ಈಗಿಂದಾನೇ ನಾವು ಒಳ್ಳೆಯ ಕ್ರಮಗಳನ್ನ, ಪರಿಸರ ಸ್ನೇಹಿ ವಿಧಾನಗಳನ್ನ ಜಾರಿಗೊಳಿಸಲಿಕ್ಕೆ ಮುಂದಾಗಬೇಕು. ಇದಾದ ನಂತರ ಮುಂದಿನ ವಿಚಾರ, ಫಿನಾನ್ಷಿಯಲ್ ಇಯರ್ 25 ಫಾರ್ಮಾ ಎಕ್ಸ್ಪೋರ್ಟ್ಸ್ ಕ್ರಾಸ್ $30 billion, ಸರ್ಜ್ 31% ಇನ್ ಮಾರ್ಚ್. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಔಷಧ ಸಂಬಂಧಪಟ್ಟ ಹಾಗೆ ಇಂಡಿಯಾಸ್ ಫಾರ್ಮಾ ಎಕ್ಸ್ಪೋರ್ಟ್ ಹಿಟ್ ಅ ರೆಕಾರ್ಡ್ $30 billion ಇನ್ ಫಿನಾನ್ಷಿಯಲ್ 25. ಲಾಸ್ಟ್ ಇಯರ್ ಇಂದ ಈ ವರ್ಷದ ತನಕ ಆರ್ಥಿಕ ವರ್ಷ ಇದೆಯಲ್ವಾ, ಇದರಲ್ಲಿ ನಮ್ಮ ಔಷಧ ಈ ಒಂದು ವಲಯದ ರಫ್ತಿನ ಒಟ್ಟು ಮೌಲ್ಯ $30 billion ತಲುಪಿದೆ. ಮತ್ತೆ ಅದರಲ್ಲೂ ಮುಖ್ಯವಾಗಿ ಥ್ಯಾಂಕ್ಸ್ ಟು ಸ್ಟ್ರಾಂಗ್ 31% ಗ್ರೋತ್ ಇನ್ ಮಾರ್ಚ್ ತಿಂಗಳಲ್ಲಿ ಒಂದರಲ್ಲೇ 31% ಹೆಚ್ಚು ಗ್ರೋತ್ ಆಗಿದೆ. ಇಂಡಿಯಾ ಕ್ರಾಸ್ ಇಟ್ಸ್ ಟಾರ್ಗೆಟ್ ಅಂಡ್ ಮೇಡ್ ದಿ ಹೈಯೆಸ್ಟ್ ಎವರ್ ಫಾರ್ಮಾಸ್ಯೂಟಿಕಲ್ ಎಕ್ಸ್ಪರ್ಟ್. ಭಾರತ ತನ್ನ ಗುರಿ ಇಟ್ಕೊಂಡಿತ್ತು, ಆ ಟಾರ್ಗೆಟ್ ಅನ್ನ ರೀಚ್ ಆಗಿ ಅದರ ನಂತರ ಹೆಚ್ಚು ಎಕ್ಸ್ಪೋರ್ಟ್ ಮಾಡಿ ಇಲ್ಲಿಯ ತನಕ ಅತ್ಯಂತ ಹೆಚ್ಚಿನ ದರದಲ್ಲಿ, ಹೆಚ್ಚಿನ ಒಂದು ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಮೇನ್ಲಿ ಡ್ಯೂ ಟು ಗುಡ್ ಡಿಮ್ಯಾಂಡ್ ಫ್ರಾಮ್ US. ಮುಖ್ಯವಾಗಿ ಆಗಿರೋದು ಯಾವ್ದ್ರಿಂದ ಅಂತಂದ್ರೆ ಅಮೆರಿಕದಲ್ಲಿ ಹೆಚ್ಚು ಬೇಡಿಕೆ ಬರ್ತಾ ಇದೆ ಭಾರತದ ಫಾರ್ಮಾಸ್ಯೂಟಿಕಲ್ಗಳಿಗೆ, ಹಾಗಾಗಿ ಅಲ್ಲಿಗೆ ಹೆಚ್ಚು ಔಷಧಗಳನ್ನ ರಫ್ತು ಮಾಡಿದ್ದೇವೆ. US ರಿಮೇನ್ಸ್ ದಿ ಬಿಗ್ಗೆಸ್ಟ್ ಬಯರ್. ಅಮೆರಿಕ ಅತ್ಯಂತ ದೊಡ್ಡ ಖರೀದಿದಾರ. ಓವರ್ ದ 1/3 ಆಫ್ ದಿ ಇಂಡಿಯನ್ ಫಾರ್ಮಾಸ್ ಎಕ್ಸ್ಪೋರ್ಟ್ಸ್ ವೆಂಟ್ ಟು ದ US. ನಮ್ಮ ದೇಶದಲ್ಲಿ 1/3 ಭಾಗ ಅಮೆರಿಕಕ್ಕೆ ಹೋಗ್ತಾ ಇದೆ. ಓವರ್ 14%, ವಿಚ್ ಗ್ರೂ ಬೈ ಓವರ್ 14%. ಅಂತಂದ್ರೆ ಇದು 14% ಅಷ್ಟು ಈಗ ಹೆಚ್ಚಾಗಿದೆ. Exports to countries like UK, Brazil and France also help, while exports to some places and UAE, China went down. ಅಂತಂದ್ರೆ ಈಗ UK, ಬ್ರೆಜಿಲ್ ಮತ್ತೆ ಫ್ರಾನ್ಸ್ ದೇಶಗಳಿಗೂ ಸಹ ಹೆಚ್ಚು ರಫ್ತು ಆಗ್ತಾ ಇದೆ. ಆದ್ರೆ UAE, ಚೀನಾದಂತಹ ಕೆಲವು ಸ್ಥಳಗಳಿಗೆ ರಫ್ತಿನ ಒಂದು ಪ್ರಮಾಣ ಕಡಿಮೆ ಆಗಿದೆ. ಮುಂದಿನ ವಿಚಾರ, ಇರಾನ್ ಹ್ಯಾಸ್ ಸೀರಿಯಸ್ ಡೌಟ್ಸ್ ಓವರ್ US intentions ahead of talks, says FM. ಫಾರಿನ್ ಮಿನಿಸ್ಟರ್, ಇರಾನಿನ ಫಾರಿನ್ ಮಿನಿಸ್ಟರ್ ಹೇಳ್ತಾ ಇರೋದು. ಇರಾನ್ ಮತ್ತೆ ಅಮೆರಿಕದ ನಡುವೆ ಪರಮಾಣು ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಾಜತಾಂತ್ರಿಕ ಮಾತುಕತೆ ನಡೀಲಿಕ್ಕೆ ಈಗ ವೇದಿಕೆ ಸಿದ್ಧ ಆಗ್ತಾ ಇದೆ.
ಅದರ ಬಗ್ಗೆ ಇರಾನ್ ಡೌಟ್ಸ್ US ಇಂಟೆನ್ಷನ್ಸ್ ಬಟ್ ವಿಲ್ ಜಾಯಿನ್ ಟಾಕ್ಸ್. ಅಮೆರಿಕ ಇದರಲ್ಲಿ ಏನೋ ಒಂದು ಬೇರೆ ಕೈವಾಡ ಇಟ್ಕೊಂಡಿರಬಹುದು, ಬೇರೆ ಉದ್ದೇಶಗಳನ್ನ ಇದಕ್ಕೋಸ್ಕರ ಬಳಸ್ಕೊಳ್ಬಹುದು ಅಂತಂದ್ರೆ ಅದರ ಏನೋ ಒಂದು ಬೇರೆ ಗುರಿ ಇರುತ್ತೆ ಅಮೆರಿಕದ್ದು ಅಂತ ಇರಾನ್ ಡೌಟ್ ಪಡ್ತಾ ಇದೆ. ಇರಾನ್ಸ್ ಫಾರಿನ್ ಮಿನಿಸ್ಟರ್ ಸ್ಯಾಡ್ ದೇ ಡೋಂಟ್ ಫುಲ್ಲಿ ಟ್ರಸ್ಟ್ ಅಮೆರಿಕಾಸ್ ಗೋಲ್ಸ್. ಅಮೆರಿಕ ಹೇಳ್ತಾ ಇದೆ ಅಷ್ಟೇ, ಅದನ್ನ ನಾವು ಸಂಪೂರ್ಣವಾಗಿ ನಂಬೋದಿಲ್ಲ. ಬಟ್ ವಿಲ್ ಸ್ಟಿಲ್ ಟೇಕ್ ಪಾರ್ಟ್ ಇನ್ ದ ನ್ಯೂಕ್ಲಿಯರ್ ಟಾಕ್ಸ್ ಟು ಫೈಂಡ್ ಪೀಸ್ಫುಲ್ ಸೊಲ್ಯೂಷನ್. ಅದನ್ನು ನಂಬೋದಿಲ್ಲ, ಆದ್ರೂ ಸಹ ಇದರಲ್ಲಿ ಭಾಗವಹಿಸ್ತೇವೆ. ಈ ಒಂದು ಬೇರೆ ಬೇರೆ ಪರಮಾಣುಗೆ ಸಂಬಂಧಪಟ್ಟ ಮಾತುಕತೆಗಳಲ್ಲಿ ನಾವು ಭಾಗವಹಿಸ್ತೇವೆ. ಯಾಕಂತಂದ್ರೆ ಒಂದು ಶಾಂತಿಯುತ ಪರಿಹಾರವನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೂ ಆಗಬಹುದು ಅನ್ನೋದು ಇರಾನಿನ ವಾದ. ರಷ್ಯಾ ಸಪೋರ್ಟ್ಸ್ ಇರಾನ್ಸ್ ಪೀಸ್ಫುಲ್ ನ್ಯೂಕ್ಲಿಯರ್ ಡೀಲ್. ಅದೇ ಸಂದರ್ಭದಲ್ಲಿ ಈ ಕಡೆ ರಷ್ಯಾ ಇರಾನಿಗೆ ಈ ಒಂದು ಪೀಸ್ಫುಲ್ ನ್ಯೂಕ್ಲಿಯರ್ ಡೀಲ್, ಶಾಂತಿಯುತವಾಗಿ ಪರಮಾಣು ಒಪ್ಪಂದ ನಡೀಲಿಕ್ಕೆ ರಷ್ಯಾ ಸಪೋರ್ಟ್ ಮಾಡುತ್ತೆ. ಇರಾನ್ ಆಸ್ಕ್ಡ್ ರಷ್ಯಾ ಫಾರ್ ಹೆಲ್ಪ್ ಅಂಡ್ ರಷ್ಯಾ ಸ್ಯಾಡ್ ಇಟ್ ಇಸ್ ರೆಡಿ ಟು ಅಸಿಸ್ಟ್ ಇನ್ ಎನಿ ವೇ ದಟ್ ಬೋತ್ ಇರಾನ್ ಅಂಡ್ US ಅಗ್ರಿ ಆನ್. ರಷ್ಯಾ ಸಹಾಯವನ್ನ ಇರಾನ್ ಕೇಳಿತ್ತು, ಅದಕ್ಕೆ ರಷ್ಯಾ ಏನ್ ಹೇಳ್ತು, ಈಗ ಇರಾನ್ ಮತ್ತೆ US ಎರಡು ದೇಶಗಳು ಒಪ್ಪಿಗೆ ಆದ್ರೆ ನಾನು ಯಾವುದೇ ರೀತಿ ಸಹಾಯ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ರಷ್ಯಾ ಹೇಳ್ತಾ ಇದೆ. ಇದಾದ್ಮೇಲೆ ಒಂದು ಚಿಕ್ಕ ವರದಿ, 74 ಕಿಲ್ಡ್ ಇನ್ US ಅಟ್ಯಾಕ್ ಆನ್ ಯೆಮೆನ್ ಸೇಸ್ ಹೌತೀಸ್. ಈ ಕಡೆ US ಮತ್ತೆ ಯೆಮನ್ ನಡುವೆ ಕೆಲವೊಂದು ಅಟ್ಯಾಕ್ ಆಗ್ತಾ ಇದೆ. US ಏನ್ ಮಾಡ್ತಾ ಇದೆ, US ಸ್ಟ್ರೈಕ್ಸ್ ಆನ್ ಯೆಮನ್ ಫ್ಯೂಯಲ್ ಫೋರ್ಟ್ ಕಿಲ್ಡ್ 74 ಪೀಪಲ್. US ಯೆಮನ್ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ 74 ಜನರು ಸಾವನ್ನಪ್ಪಿದ್ದಾರೆ. ಇದು ಬಹಳ ದಿನದಿಂದ ನಡೀತಾ ಇದೆ ಅಲ್ಲೇ ಚಿಕ್ಕ ಮಟ್ಟದಲ್ಲಿ, ಹಾಗಾಗಿ ಆ ಡೀಟೇಲ್ಸ್ ಅನ್ನ ವಿವರವಾಗಿ ನೋಡ್ತಾ ಇಲ್ಲ ನಾವು. ಇದಾದ ನಂತರ ಮುಂದಿನದು ರಿಸ್ಟೋರೇಷನ್ ಆಫ್ ಸ್ಯಾನಿಟಿ ಟು ದ ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್. ಇಲ್ಲಿರುವಂತಹ ಅಂಶಗಳನ್ನ ಕಳೆದ ದಿನಗಳಲ್ಲಿ ನೀವು ಕೇಳಿದಿರಿ, ಆದ್ರೂ ಒಂದ್ಸಾರಿ ಕೇಳ್ಕೊಂಬಿಡಿ. ಸುಪ್ರೀಂ ಕೋರ್ಟ್ ಸ್ಯಾಡ್ ದ ಗವರ್ನರ್ ಕೆನಾಟ್ ಡಿಲೇ ಆರ್ ಬ್ಲಾಕ್ ದ ಬಿಲ್ಸ್ ಫಾರ್ ಇಯರ್ಸ್. ರಾಜ್ಯಪಾಲರು ವರ್ಷಗಳ ಕಾಲ ಮಸೂದೆಗಳನ್ನ ವಿಳಂಬ ಮಾಡೋ ಹಾಗಿಲ್ಲ, ತಡಿಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ದ ಸ್ಟೇಟ್ ಅಸೆಂಬ್ಲಿ ಪಾಸಸ್ ಅ ಬಿಲ್ ಅಗೇನ್, ಗವರ್ನರ್ ಮಸ್ಟ್ ಅಪ್ರೂವ್ ಇಟ್. ಒಂದು ವೇಳೆ ರಾಜ್ಯದ ವಿಧಾನಸಭೆ ಮತ್ತೆ ಮಸೂದೆಯನ್ನು ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿದರೆ ರಾಜ್ಯಪಾಲರು ಅದನ್ನು ಅನುಮೋದಿಸಲೇಬೇಕು. He can't just send it to the president without good reason. ಸಮರ್ಪಕವಾದ ಕಾರಣ ಇಲ್ಲದೆ ರಾಜ್ಯಪಾಲರು ಆ ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳಿಸುವ ಹಾಗಿಲ್ಲ. ಕೋರ್ಟ್ ಸೆಟ್ ಅ ಟೈಮ್ ಲಿಮಿಟ್ ಫಾರ್ ಡಿಸಿಷನ್ಸ್. The governor or president must decide on a bill within 1 to 3 months or the state can go to court. ಈಗ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು 1 ರಿಂದ 3 ತಿಂಗಳೊಳಗಡೆ ಆ ಮಸೂದೆಯ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬೇಕು. ಒಂದು ವೇಳೆ ಅದಾಗಿಲ್ಲ ಅಂತಂದ್ರೆ ಆ ರಾಜ್ಯದ ಸರ್ಕಾರ ನ್ಯಾಯಾಲಯದ ಮೊರೆ ಹೋಗಬಹುದು. ಗವರ್ನರ್ ಮಸ್ಟ್ ಆಕ್ಟ್ ಆನ್ ಅಡ್ವೈಸ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಮುಖ್ಯವಾಗಿ ಗವರ್ನರ್ ಯಾರ ಒಂದು ಸಲಹೆ ಮೇರೆಗೆ ಸ್ಟೇಟ್ ಗವರ್ಮೆಂಟ್ ಇರುತ್ತಲ್ವ ಅದರ ಸಲಹೆಗಳ ಮೇರೆಗೆ ಕಾರ್ಯನಿರ್ವಹಿಸಬೇಕು. ಹಿ ಕಾಂಟ್ ರಿಜೆಕ್ಟ್ ಆರ್ ಡಿಲೇ ಅ ಬಿಲ್ ಆನ್ ಹಿಸ್ ಓನ್. ನನಗೆ ಮನಸ್ಸು ಬಂದ ಹಾಗೆ ಯಾವುದೋ ಒಂದು ಮಸೂದೆಯನ್ನ ರಿಜೆಕ್ಟ್ ಮಾಡೋ ಹಾಗಿಲ್ಲ. ಹಿ ಮಸ್ಟ್ ಫಾಲೋ ವಾಟ್ ದ ಎಲೆಕ್ಟೆಡ್ ಗವರ್ಮೆಂಟ್ ಸಜೆಸ್ಟ್. ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂತ ಜನಪ್ರತಿನಿಧಿಗಳ ಮಾತನ್ನ ಅವರು ಒಪ್ಕೊಳ್ಬೇಕು, ಅದನ್ನ ಫಾಲೋ ಮಾಡಬೇಕು. ಸುಪ್ರೀಂ ಕೋರ್ಟ್ ಸ್ಯಾಡ್ ಇವನ್ ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಆಕ್ಷನ್ಸ್ ಕ್ಯಾನ್ ಬಿ ರಿವ್ಯೂಡ್. ಈಗ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಆಗ್ಬಿಟ್ರು ಅಂತ ಅವರ ಮಾತನ್ನ ನಾವು ಫೈನಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವರ ಬೇರೆ ಬೇರೆ ನಡೆಗಳನ್ನ, ಅವರ ಕಾರ್ಯಗಳನ್ನು ಸಹ ನಾವು ರಿವ್ಯೂ ಮಾಡಬಹುದು. ಕೋರ್ಟ್ ಅದನ್ನು ಸಹ ಪರಿಶೀಲಿಸಲಿಕ್ಕೆ ಅವಕಾಶ ಇದೆ. Their decisions on bills can be questioned in court if they misuse power. ಒಂದು ವೇಳೆ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಬಿಲ್ಗಳ ಬಗ್ಗೆ ಸಂಬಂಧಿಸಿದಾಗೆ ಕೆಲವು ಕ್ರಮಗಳನ್ನ ಸರಿಯಾಗಿ ತೆಗೆದುಕೊಳ್ಳದೆ ಇದ್ರೆ ಆವಾಗ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ 2 ಚಿಕ್ಕ ಆರ್ಟಿಕಲ್ಗಳು. ಮೊದಲನೇದು ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂಂಡ್ ಅಂಡ್ ವೆಲ್ಕಮ್ ಮೂವ್. ಯಾವ್ದ್ರ ಬಗ್ಗೆ ಇದೆ ನೋಡಿ ಇಲ್ಲಿ. ಮೊದಲನೇದು ಸೆಲ್ಫ್ ಇನ್ಫೆಕ್ಟೆಡ್ ವೂಂಡ್. ಇದು ಅಮೆರಿಕದ US ಟ್ರಂಪ್ ಅವರ ಕೆಲವೊಂದು ನೀತಿಗಳ ಕುರಿತಾಗಿ ಇದೆ. ಟ್ರಂಪ್ ಥ್ರೆಟನ್ಡ್ ಟು ಕಟ್ ಸಪೋರ್ಟ್ ಟು ಟಾಪ್ ಯೂನಿವರ್ಸಿಟೀಸ್ ಲೈಕ್ ಹಾರ್ವರ್ಡ್. He wanted to punish them for student protest and for not following government rules which could hurt education and research. ಈಗ ಸರ್ಕಾರದ ನೀತಿಗಳನ್ನ ಅವರು ಫಾಲೋ ಮಾಡ್ತಾ ಇಲ್ಲ ಮತ್ತು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹಾರ್ವರ್ಡ್ ನಂತಹ ಕೆಲವು ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಅವರಿಗೆ ಏನ್ ಮಾಡ್ತಾ ಇದ್ರು, ಮೊದಲು ಹಣಕಾಸಿನ ಸಹಾಯವನ್ನ ಸರ್ಕಾರದಿಂದ ಕೊಡ್ತಾ ಇದ್ರು. ಆದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತೆ ನಿಯಮಗಳನ್ನ ಪಾಲಿಸದೇ ಇರೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಹಣಕಾಸಿನ ಬೆಂಬಲವನ್ನ ಕಡಿತಗೊಳಿಸ್ತೇವೆ, ನಾವು ಇನ್ನು ಮುಂದೆ ನಿಮಗೆ ಹಣಕಾಸಿನ ಸಹಾಯ ಮಾಡೋದಿಲ್ಲ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಇಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ ಹಣಕಾಸು ಸಿಗದೆ ಇದ್ರೆ ಶಿಕ್ಷಣ ಮತ್ತೆ ಸಂಶೋಧನಾ ವಲಯಗಳಿಗೆ ತೊಂದರೆ ಆಗುತ್ತೆ. ಡಿಫಂಡಿಂಗ್ ಪಬ್ಲಿಕ್ ಯೂನಿವರ್ಸಿಟೀಸ್ ಇಸ್ ಡೇಂಜರಸ್.
ಸಾರ್ವಜನಿಕ ವಿಶ್ವವಿದ್ಯಾಲಯಗಳಿಗೆ ಹಣ ಕಡಿತಗೊಳಿಸೋದು ಬಹಳ ಅಪಾಯಕಾರಿ. ಯಾಕಂತಂದ್ರೆ ಇಟ್ ಅಫೆಕ್ಟ್ಸ್ ನಾಟ್ ಜಸ್ಟ್ ಸ್ಟೂಡೆಂಟ್ಸ್, ಕೇವಲ ವಿದ್ಯಾರ್ಥಿಗಳ ಮೇಲೆ ಮಾತ್ರ ಅಲ್ಲ, ಬಟ್ ಆಲ್ಸೋ ಅಮೆರಿಕನ್ ಇನೋವೇಷನ್, ಅಮೆರಿಕದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಡೆವಲಪ್ ಆಗಲಿಕ್ಕೆ, ನಾವೀನ್ಯತೆ ಸೃಷ್ಟಿಯಾಗಲಿಕ್ಕೆ, ಮತ್ತೆ ಜಾಬ್ಸ್, ಉದ್ಯೋಗಗಳ ಮೇಲೆ, ಅಂಡ್ ಇವನ್ ದ ಮಿಲಿಟರಿ ಅಂಡ್ ಬಿಸ್ನೆಸ್ ದಟ್ ಡಿಪೆಂಡ್ ಆನ್ ರಿಸರ್ಚ್. ಇನ್ನೊಂದು ಕಡೆ ಸಂಶೋಧನೆಯನ್ನೇ ಅವಲಂಬಿಸಿಕೊಂಡು ಮಿಲಿಟರಿ ಮತ್ತೆ ವ್ಯವಹಾರಗಳು ನಡೀತಾ ಇರುತ್ತೆ. ಎಲ್ಲದರ ಮೇಲೂ ಸಹ ಇದು ಅಫೆಕ್ಟ್ ಆಗುತ್ತೆ. ಕಂಟ್ರೀಸ್ ಲೈಕ್ ಚೀನಾ ಆರ್ ಗ್ರೋವಿಂಗ್ ಸ್ಟ್ರಾಂಗರ್ ಬೈ ಇನ್ವೆಸ್ಟಿಂಗ್ ಎಜುಕೇಶನ್. ಇನ್ನು ಚೀನಾದಂತಹ ದೇಶಗಳು ಶಿಕ್ಷಣದಲ್ಲಿ ಸಮರ್ಥವಾಗಿ ಹೂಡಿಕೆ ಮಾಡ್ತಾ ಇವೆ. ವೈಲ್ ದ US ಅಂಡ್ ಅದರ್ ಕಂಟ್ರೀಸ್ ಆರ್ ಕಟಿಂಗ್ ಫಂಡ್ಸ್, ಚೀನಾ ಇಸ್ ಬಿಲ್ಡಿಂಗ್ ಪವರ್ಫುಲ್ ಯೂನಿವರ್ಸಿಟೀಸ್. ಈಗ US ಏನ್ ಮಾಡ್ತಾ ಇದೆ, ಎಜುಕೇಶನ್ ಮೇಲೆ ಕೊಡ್ತಕ್ಕಂಥ ಫಂಡಿಂಗ್ ಅನ್ನ ಕಡಿಮೆ ಮಾಡ್ತಾ ಇದ್ರೆ, ಚೀನಾ ಏನ್ ಮಾಡ್ತಾ ಇದೆ, ಪ್ರಬಲವಾದ ಉತ್ತಮವಾದ ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸ್ತಾ ಇದೆ, ವಿಚ್ ಮೇ ಗಿವ್ ಇಟ್ ಅನ್ ಅಡ್ವಾಂಟೇಜ್ ಇನ್ ದ ಫ್ಯೂಚರ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಚೀನಾಕ್ಕೆ ಇದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ವಿಕಿಪೀಡಿಯಾದ ಬಗ್ಗೆ ಕೆಲವೊಂದು ಕೇಸ್ ಆಗ್ತಾ ಇತ್ತು ಮೊದಲು, ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇನ್ನೊಂದು ಆರ್ಟಿಕಲ್ ಚಿಕ್ಕದು. ಸುಪ್ರೀಂ ಕೋರ್ಟ್ ಸ್ಟಾಪ್ಡ್ ಅ ರಾಂಗ್ ಆರ್ಡರ್ ಬೈ ಡೆಲ್ಲಿ ಹೈಕೋರ್ಟ್. The High Court had told Wikipedia to remove a page because it was called defamatory. Supreme Court said that order was too broad and unfair. ವಿಕಿಪೀಡಿಯಾ ಅನ್ನೋದು ಒಂದು ಸಾರ್ವಜನಿಕ ಮಾಹಿತಿ ಕೋಶ ಅಂತ ಹೇಳ್ಬಹುದು. ಅಂತಂದ್ರೆ ಯಾರು ಬೇಕಾದ್ರೂ ಎಕ್ಸೆಸ್ ಮಾಡಬಹುದು, ಅದನ್ನ ಯಾರು ಬೇಕಾದ್ರೂ ಓದಬಹುದು, ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ಸಹ ನಿಮ್ದೇ ವಿಕಿಪೀಡಿಯಾ ಕ್ರಿಯೇಟ್ ಮಾಡಬಹುದು, ಮತ್ತೆ ಬೇರೆಯವರು ಬರೆದಿರ್ತಕ್ಕಂಥ ವಿಕಿಪೀಡಿಯಾವನ್ನ ಜಸ್ಟ್ ಒಂದು ಅಕೌಂಟ್ ಹೊಂದೋದ್ರ ಮೂಲಕ ಅಲ್ಲಿರೋ ಇನ್ಫಾರ್ಮೇಶನ್ ಅನ್ನ ಮಾಡಿಫಿಕೇಶನ್ ಮಾಡಬಹುದು. ಹೀಗಾಗಿ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಇನ್ಫಾರ್ಮೇಶನ್ ಅನ್ನ ಕೆಲವರು ಕಿಡಿಗೇಡಿಗಳು ಮಾಡಿಫೈ ಮಾಡಿಬಿಡ್ತಾರೆ. ಅವಾಗ ಅವರು ಕೇಸ್ ಹಾಕ್ತಾರೆ ವಿಕಿಪೀಡಿಯಾದ ಮೇಲೆ. ದೆಹಲಿ ಹೈಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ, ಈ ರೀತಿ ಮಾನನಷ್ಟ ಆಗೋದನ್ನ ವಿಕಿಪೀಡಿಯಾ ತಪ್ಪಿಸ್ಬೇಕು, ಇದು ವಿಕಿಪೀಡಿಯಾದೇ ತಪ್ಪು ಇದು ಅಂತ ಅವಾಗ ಹೇಳಿತ್ತು. ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಆ ದೆಹಲಿ ಹೈಕೋರ್ಟ್ ಹೇಳಿತ್ತಲ್ಲ ವಿಕಿಪೀಡಿಯಾಗೆ, ಅದು ಸರಿಯಲ್ಲ. ಯಾಕಂತಂದ್ರೆ ವಿಕಿಪೀಡಿಯಾ ರನ್ ಬೈ ಗ್ಲೋಬಲ್ ಕಮ್ಯುನಿಟಿ, ನಾಟ್ ಅ ಕಂಪನಿ. ವಿಕಿಪೀಡಿಯಾ ಅನ್ನೋದು ಒಂದು ಕಂಪನಿಯ ಮೂಲಕ ನಡೀತಾ ಇಲ್ಲ, ಈಗ ಅದು ವಾಲಂಟರಿ ಬೇಸಿಸ್ ಮೇಲೆ. ಅಂತಂದ್ರೆ ನೀವು ಹೋಗು ನಿಮ್ದೇ ಒಂದು ವಿಕಿಪೀಡಿಯಾ ಕ್ರಿಯೇಟ್ ಮಾಡಬಹುದಲ್ವಾ. ಹಾಗಾಗಿ ಆ ಒಂದು ಕಂಪನಿಯ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ಎಲ್ಲವೂ ಒಂದು ಕಂಪನಿ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಒಂದು ಕಮ್ಯುನಿಟಿ ಇದೆ, ಅದರದ್ದೇ ಆದಂಥದ್ದು ವಿಕಿಪೀಡಿಯನ್ಸ್ ಅಂತ ಅವರಿಗೆ ಕರೀತಾರೆ. ಅದರಲ್ಲಿ ಹೊಸ ಹೊಸ ಆರ್ಟಿಕಲ್ಗಳನ್ನ ಉಚಿತವಾಗಿ ಬರೀತಾರೆ ಅವರು, ಜನರಿಗೆ ಹೆಲ್ಪ್ ಆಗ್ಲಿ ಅಂತ. ಹಾಗೆ ಬರೆಯವರ ಸಂಖ್ಯೆ ತುಂಬಾ ಇದೆ. ಆ ಒಂದು ಬರೆಯವರಿಂದಾಗಿ ಹೆಚ್ಚು ಜನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಅದೊಂದು ಗ್ಲೋಬಲ್ ಕಮ್ಯುನಿಟಿ, ಅದು ಜಾಗತಿಕ ಮಟ್ಟದಲ್ಲಿ ಒಂದು ಸಮುದಾಯ, ಅದು ಒಂದು ಕಂಪನಿ ನಡೆಸ್ತಾ ಇಲ್ಲ. ಎನಿವನ್ ಕ್ಯಾನ್ ಎಡಿಟ್ ಆರ್ಟಿಕಲ್ಸ್ ಬೈ ಫಾಲೋವಿಂಗ್ ರೂಲ್ಸ್. ಅದರಲ್ಲಿ ಇರುವಂತಹ ಕೆಲವು ರೂಲ್ಗಳನ್ನ ಫಾಲೋ ಮಾಡೋದ್ರ ಮೂಲಕ ಯಾರು ಬೇಕಾದ್ರೂ ಆ ಲೇಖನಗಳನ್ನ ಎಡಿಟ್ ಮಾಡಬಹುದು. ಅಂಡ್ ಟ್ರಸ್ಟೆಡ್ ಯೂಸರ್ಸ್ ಮ್ಯಾನೇಜ್ ಡಿಸ್ಪ್ಯೂಟ್. ಮತ್ತೆ ವಿಶ್ವಾಸಾರ್ಹ ಬಳಕೆದಾರರ ಮೂಲಕ ವಿವಾದಗಳನ್ನು ನಿರ್ವಹಿಸಬಹುದು. ಸೊ ಬ್ಲೇಮಿಂಗ್ ವಿಕಿಪೀಡಿಯಾ ಇಟ್ ಸೆಲ್ಫ್ ಇಸ್ ನಾಟ್ ರೈಟ್. ಹಾಗಾಗಿ ಬರೀ ವಿಕಿಪೀಡಿಯಾವನ್ನೇ ದೂಷಿಸ್ತಾ ಇರೋದು, ಅದ್ರ ಮೇಲೆ ಕ್ರಮವನ್ನ ಕೈಗೊಳ್ಳೋದು ಸರಿಯಲ್ಲ ಅನ್ನೋದು ಸುಪ್ರೀಂ ಕೋರ್ಟಿನ ಹೇಳಿಕೆ. ಫೋರ್ಸಿಂಗ್ ವಿಕಿಪೀಡಿಯಾ ಟು ಡಿಲೀಟ್ ಕಂಟೆಂಟ್ ಈಸಿಲಿ ಕ್ಯಾನ್ ಹಾರ್ಮ್ ಫ್ರೀ ಇನ್ಫಾರ್ಮೇಶನ್. ವಿಕಿಪೀಡಿಯಾದ ಹತ್ರ ಈ ರೀತಿ ಕಂಟೆಂಟ್ ಅನ್ನ ತೆಗೆದು ಹಾಕಬೇಕು ಅಂತ ಹೇಳೋದು ಮಾಹಿತಿಯ ಲಭ್ಯತೆಗೆ ಹೊಡೆತವನ್ನ ಕೊಡುತ್ತೆ. ಅಂತಂದ್ರೆ ಈಸಿಯಾಗಿ ಅದು ಸಿಗೋದಿಲ್ಲ. ಆಮೇಲೆ ಕೋರ್ಟ್ಸ್ ಕೀಪ್ ಆರ್ಡರಿಂಗ್ ಟೇಕ್ ಡೌನ್ಸ್ ವಿತೌಟ್ ಕ್ಲಿಯರ್ ರೀಸನ್ಸ್, ಇಟ್ ಕ್ಯಾನ್ ಸ್ಟಾಪ್ ಪೀಪಲ್ ಫ್ರಮ್ ಫ್ರೀಲಿ ಶೇರಿಂಗ್ ಅಂಡ್ ಆಕ್ಸೆಸಿಂಗ್ ನಾಲೆಜ್ ಆನ್ಲೈನ್. ಈಗ ಮುಕ್ತವಾಗಿ ಮಾಹಿತಿ ಜ್ಞಾನ ಸಿಗ್ತಾ ಇದೆ, ಅದು ಈಗ ಕೋರ್ಟಿನ ಈ ಒಂದು ದೆಹಲಿ ಹೈಕೋರ್ಟ್ ಮೊದಲೇ ಹೇಳಿತ್ತಲ್ವ ವಿಕಿಪೀಡಿಯಾಕ್ಕೆ, ಅದರಿಂದಾಗಿ ಮಾಹಿತಿಯನ್ನ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಈಗ ಹೇಳ್ತಾ ಇರೋದು. ಇದಾದ ನಂತರ ಮುಂದಿನದು, NCERT ಇನ್ಸಿಸ್ಟ್ ಆಲ್ ನ್ಯೂ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ವರ್ ನೇಮ್ಡ್ ಥಾಟ್ಫುಲಿ. NCERT ಟೆಕ್ಸ್ಟ್ ಬುಕ್ ಗಳ ಹೆಸರನ್ನ ಚೇಂಜ್ ಮಾಡಿದ್ರು. ಎಷ್ಟೋ ಜನ ಅದರ ವಿರುದ್ಧ ಆನ್ಲೈನ್ ಅಲ್ಲಿ ನೀವು ನೋಡಿದಿರೋ ಗೊತ್ತಿಲ್ಲ, ಟ್ವಿಟರ್ ಮತ್ತೆ ಕೆಲವೊಂದು ಇನ್ಸ್ಟಾಗ್ರಾಮ್ ಈ ರೀತಿ ಕೆಲವೊಂದರಲ್ಲಿ ಅದರ ಬಗ್ಗೆ ವಿರೋಧಗಳನ್ನ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಹೆಸರನ್ನ ಚೇಂಜ್ ಮಾಡಿ ಹಿಂದಿ ಹೇರಿಕೆಯನ್ನ ಮಾಡಿದ್ದಾರೆ. ಇಲ್ಲೂ ಸಹ NCERT ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲಿ ಹಿಂದಿ ಹೆಸರನ್ನ ಯಾಕೆ ಹೆಚ್ಚು ಇಟ್ಟಿದ್ದೀರಾ ಅಂತ ಕೆಲವರು ಪ್ರಶ್ನಿಸ್ತಾ ಇದ್ರು. ಈಗ ಅದಕ್ಕೆ NCERT ಏನ್ ಹೇಳಿದೆ ಅಂತಂದ್ರೆ, ಟೆಕ್ಸ್ಟ್ ಬುಕ್ ನೇಮ್ಸ್ ರಿಫ್ಲೆಕ್ಟ್ ಇಂಡಿಯಾಸ್ ಕಲ್ಚರ್ ಅಂಡ್ ಡೈವರ್ಸಿಟಿ. ಈ ಪಠ್ಯ ಪುಸ್ತಕಗಳ ಹೆಸರುಗಳು ಇಡೀ ಭಾರತದ ಸಂಸ್ಕೃತಿ ಮತ್ತೆ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತೆ ಅಂತ ಹೇಳುತ್ತೆ. NCERT choose titles for textbooks from various Indian languages to represent cultural, linguistic and educational significance, not just Hindi. ಬರೀ ಹಿಂದಿ ಮಾತ್ರ ಅಲ್ಲ, ನಾವು ಬೇರೆ ಬೇರೆ ಸಾಂಸ್ಕೃತಿಕ, ಭಾಷಾ ಮತ್ತೆ ಶೈಕ್ಷಣಿಕ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಎಲ್ಲಾ ಕ್ಷೇತ್ರಗಳ ಮಹತ್ವನ ಪ್ರತಿನಿಧಿಸೋ ರೀತಿಯಲ್ಲಿ ಆ ಪಠ್ಯ ಪುಸ್ತಕಗಳಿಗೆ
ಶೀರ್ಷಿಕೆಯನ್ನ ಟೈಟಲ್ಗಳನ್ನ ಕೊಟ್ಟಿದ್ದೇವೆ ಅನ್ನೋದು NCERTಯ ವಾದ. ಯೂಸಿಂಗ್ ಇಂಡಿಯನ್ ನೇಮ್ಸ್ ಇನ್ ಟೆಕ್ಸ್ಟ್ ಬುಕ್ಸ್ ಪ್ರಮೋಟ್ಸ್ ಪ್ರೈಡ್ ಅಂಡ್ ಕ್ಯೂರಿಯಾಸಿಟಿ. ಮೊದಲೆಲ್ಲ ಇಂಗ್ಲಿಷ್ ಹೆಸರಿರ್ತಾ ಇತ್ತು, ಈಗ ಅದರ ಬದಲು ಭಾರತೀಯ ಹೆಸರನ್ನ ಬಳಸ್ತಾ ಇದ್ದೇವೆ. ಇದರಿಂದ ನಮಗೆ ಹೆಮ್ಮೆ ಆಗುತ್ತೆ, ಮತ್ತೆ ಇದು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾ ಇದೆ. ದ ನ್ಯೂ ಟೈಟಲ್ಸ್ ಏಮ್ ಟು ಸೆಲೆಬ್ರೇಟ್ ಇಂಡಿಯಾಸ್ ಹೆರಿಟೇಜ್ ಅಂಡ್ ಮೇಕ್ ಸ್ಟೂಡೆಂಟ್ಸ್ ಕ್ಯೂರಿಯಸ್ ಅಬೌಟ್ ದ ಕಂಟ್ರೀಸ್ ರಿಚ್ ಕಲ್ಚರಲ್ ಅಂಡ್ ಸೈಂಟಿಫಿಕ್ ಹಿಸ್ಟ್ರಿ. ಹಾಗಾಗಿ ಹೊಸ ಶೀರ್ಷಿಕೆಗಳಿಂದಾಗಿ ನಮ್ಮ ದೇಶದ ಪರಂಪರೆಯನ್ನ ನಾವು ಇನ್ನಷ್ಟು ಆಚರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ದೇಶದ ಸಾಂಸ್ಕೃತಿಕ ಮತ್ತೆ ವೈಜ್ಞಾನಿಕ ಇತಿಹಾಸದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮೂಡಿಸಲಿಕ್ಕೆ ಇದನ್ನ ನಾವು ಮಾಡಿದ್ದೇವೆ ಅಂತ NCERT ಹೇಳ್ತಾ ಇದೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸೋಮವಾರ ಎಲ್ಲವನ್ನ ಮುಂದುವರಿಸ್ತಾ ಹೋಗೋಣ. ಇದು ಪಾಂಚಜನ್ಯ IAS.